ನನ್ನ ಎಲ್ಲ ಆತ್ಮೀಯ ಪೋಷಕರಿಗೆ ನಮಸ್ಕಾರ. ನಮ್ಮ ನಡಿಗೆ ಪರೀಕ್ಷೆಯ ಕಡೆಗೆ ಅಂತ ನಾವು ಒಂದು ಅಭಿಯಾನವನ್ನು ಮಾಡಿಕೊಂಡಿದ್ದೇವೆ ನಮ್ಮ ಶಾಲೆಯಲ್ಲಿ. ಇದರ ಉದ್ದೇಶ ಏನು ಅಂತಂದರೆ, ನಮ್ಮ ಎಲ್ಲ ಮಕ್ಕಳು ಈಗ ಬೋರ್ಡ್ ಎಕ್ಸಾಮಿಗೆ ತಯಾರಿ ಮಾಡ್ತಾ ಇದ್ದಾರೆ. ಮತ್ತು ಬೋರ್ಡ್ ಎಕ್ಸಾಮ್ ನಮ್ಮದು ಫೆಬ್ರವರಿ 17 ಸ್ಟಾರ್ಟ್ ಆಗ್ತಾ ಇದೆ. ಆತಂಕ ನಿಮ್ಮಲ್ಲೂ ಇದೆ, ಮಕ್ಕಳಲ್ಲೂ ಇದೆ, ನಮ್ಮಲ್ಲೂ ಇದೆ. ಮಕ್ಕಳು ಈಗ ಸ್ವಲ್ಪ ಟೆನ್ಷನಲ್ಲಿ ಬರ್ತಿರ್ತಾರೆ. ಮತ್ತು ಪೋಷಕರು ಕೂಡ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ ನಿಮ್ಗಳಿಗೆ, ಹೇಗೆ ಏನು ಎತ್ತ ಅಂತ. ಇಲ್ಲಿ ಟೆನ್ಷನ್ ತಗೊಂಡ್ರೆ ಸಾಲದು. ಆದರೆ ನಾವು ಇವಾಗ ಇಲ್ಲಿ ಫೇಸ್ 1 ರಿವಿಷನ್ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೇವೆ ನಮ್ಮ ಶಾಲೆಯಲ್ಲಿ. ಅಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿವರೆಗೂ ಮಕ್ಕಳು ಏನೇ ಒಂದು ಪಾಠವನ್ನು ಮಿಸ್ ಮಾಡ್ಕೊಂಡಿದ್ರೆ ಅಥವಾ ಏನೇ ಒಂದು ಪಾಠ ಅರ್ಥ ಆಗಿಲ್ಲ ಅಂತಂದರೆ ಅವರುಗಳಿಗೆ ಇಲ್ಲಿ ಇನ್ನೊಂದು ಬಾರಿ ಮಗದೊಂದು ಬಾರಿ ಅಂತ ಹಾಗೆ ಅವರುಗಳಿಗೆ ಅರ್ಥ ಆಗುವ ಥರ ನಾವು ಅವ್ರಿಗೆ ತಿಳಿಸಿ ಹೇಳ್ತೇವೆ. ನಂತರ ಅದರ ಎಕ್ಸಾಮ್ ಕೂಡ ನಾವು ಕಂಡಕ್ಟ್ ಮಾಡ್ತೇವೆ. ಆದರೆ ನನಗೆ ನಿಮ್ಮಿಂದ ಬೇಕಾಗಿರೋದು ಏನು ಅಂತಂದರೆ, ಮನೆಗೆ ಮಗು ಬಂದ ತಕ್ಷಣ ಅದು ಏನು ಓದ್ಕೊಂಡು ಬಂದಿದೆ, ಏನು ಮಾಡ್ತಾ ಇದೆ, ಏನು ಅರ್ಥ ಆಗಿದೆ, ಏನು ಅರ್ಥ ಆಗಿಲ್ಲ, ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟು ಅಂದರೆ, ನೀವು ಮಕ್ಕಳನ್ನು ಶಾಲೆಗೆ ಅಲ್ಲಿ ಇಲ್ಲಿ ರಜೆ ಹಾಕಿ ಕರ್ಕೊಂಡು ಹೋಗೋದು, ಮತ್ತು ಆ ಫಂಕ್ಷನ್ ಇದೆ, ಈ ಫಂಕ್ಷನ್ ಇದೆ, ಸಾವು ನೋವು ಅಂತ ಏನಾದರೂ ಇದ್ದೇ ಇರುತ್ತೆ ಮನೆ ಅಂತಂದಮೇಲೆ, ಸಂಸಾರ ಅಂದಮೇಲೆ. ಸೊ ನನ್ನ ರಿಕ್ವೆಸ್ಟು ತಮ್ಮಗಳಿಗೆ ಅಂತಂದರೆ, ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಅಂತ. ಮಾರ್ಕ್ಸ್ ಹೇಗೆ ಸಿಗುತ್ತೆ, ಯಾವ ರೀತಿ ಮಾರ್ಕ್ಸ್ ಅಲಾಟ್ಮೆಂಟ್ ಇರುತ್ತೆ ಅಂತ ಹೇಳಿಬಿಟ್ಟು ಇದರಲ್ಲಿ ನಮ್ಮ ಕೋಆರ್ಡಿನೇಟರ್ ಸರು, ಉಮಾಶಂಕರ್ ಸರು ನಿಮಗೆ ಎಲ್ಲ ಕರೆಕ್ಟಾಗಿ ತಿಳಿಸಿ ಹೇಳ್ತಾರೆ, ಹೇಗೆ ಮಾಡಬೇಕು, ಏನು ಮಾಡಬೇಕು ಎತ್ತ ಅಂತ. ಅದಲ್ದೇ ಸಬ್ಜೆಕ್ಟ್ ಟೀಚರ್ಸು ಹೇಗೆ ಮಾರ್ಕಿಂಗ್ ಅಲಾಟ್ಮೆಂಟ್ ಇರುತ್ತೆ, ಯಾವ ರೀತಿ ಮಾರ್ಕ್ಸನ್ನು ನಾವು ಪಡಿಬಹುದು, ಒಳ್ಳೆ ಅಂಕಗಳನ್ನು ಹೇಗೆ ಪಡಿಬಹುದು ಅಂತ ಹೇಳಿ, ಯಾವ ಪೋರ್ಷನ್ನಲ್ಲಿ ಎಷ್ಟು ಮಾರ್ಕ್ಸು ಎಲ್ಲಿಗೆ ಕೊಡ್ತಾರೆ, ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ, ನಂತರ ಪಾಯಿಂಟ್ ವೈಸ್ ಹೇಳ್ತಾರೆ ಅವರು ನಿಮಗೆ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ಪ್ರೆಷರ್ ಹಾಕೋಕ್ಕೆ ಹೋಗ್ಬೇಡ್ರಿ. ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ಅಯ್ಯೋ ಇಷ್ಟು ತೊಗೊಳ್ದೆ ಹೋದರೆ ಹಾಗಾಗುತ್ತೆ ಹಿಂಗಾಗುತ್ತೆ ಅಂತ ಇಲ್ಲ. ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪೋರ್ಷನ್ಸ್, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಇತ್ತು ಅಂತಂದರೆ ಅಲ್ಲಿಗೆ ಲೆಟರ್ ರೈಟಿಂಗೇ ಇರ್ಬೋದು, ಮತ್ತೊಂದೇ ಇರ್ಬೋದು, ಯಾವುದನ್ನು ನೀವು ಇಷ್ಟು ಮಾಡಿದ್ರೆ ಇಷ್ಟು ಕ್ಲಿಯರ್ ಮಾರ್ಕ್ಸ್ ಸಿಗುತ್ತೆ ಅಂತ. ಬಟ್ ನಮ್ಮ ಉದ್ದೇಶ ಬರೀ ಪಾಸ್ ಆಗೋದಿಲ್ಲ ಇಲ್ಲಿ. ನಮ್ಮ ಉದ್ದೇಶ ಒಳ್ಳೆ ಮಾರ್ಕ್ಸ್ಗಳನ್ನ ತೊಗೊಂಡು ಸ್ಕೋರ್ ಆಗಬೇಕಾಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ನಮಗೆ ತುಂಬ ಅಗತ್ಯವಾಗಿದೆ. ಐ ಆಮ್ ಶ್ಯೂರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ವರ್ಡ್ಸ್. ಆ್ಯಂಡ್ ದೆನ್ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಶಾಲೆ ನಂತರ, ಅಂದರೆ ಈಗ ನಾವು ಸ್ಪೆಷಲ್ ಕ್ಲಾಸಸ್ ಮಾಡಿದ್ಮೇಲೂ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನಾವು ನಿಮಗೆ ನಮ್ಮ ಟೀಚರ್ಸ್ ಕಾಂಟ್ಯಾಕ್ಟ್ ನಂಬರನ್ನು ಶೇರ್ ಮಾಡ್ಕೊಂಡಿರ್ತೀವಿ. ಅಂದರೆ ನಿಮಗೆ ಮನೆಯಿಂದ ಸಂಜೆ ಹೊತ್ತಲ್ಲಿ ನಿಮಗೇನಾದರೂ ಡೌಟ್ಸ್ ಬಂತು, ಹಾಗೆ ಏನಾದರೂ ಇದ್ದರೆ ನಾವು ನಿಮಗೆ ಸಮಯನೂ ಮತ್ತು ನಂಬರೂ ನಿಮ್ಮ ಹತ್ರ ಬಂದಿರುತ್ತೆ. ಅದರಲ್ಲಿ ನೀವು ಅದೇ ಸಮಯದಲ್ಲಿ ನಿಮ್ಮ ಡೌಟ್ಸ್ಗಳನ್ನು ಆ ಟೀಚರ್ಸ್ಗೆ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತಾರೆ. ನಾವು ಸದಾ ನಿಮ್ಮ ಹೆಲ್ಪಿಗೋಸ್ಕರನೇ ಇರೋದ್ರಿಂದ ಯಾವುದೇ ಡೌಟ್ ಇರಲಿ, ಏನೇ ಇರಲಿ, ಯೋಚನೆ ಮಾಡ್ದೇನೆ, ಸಂಕೋಚ ಮಾಡ್ದೇನೆ ದಯವಿಟ್ಟು ಬನ್ನಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ, ಇಲ್ಲೇ ನಾವು ಪ್ರೊಫೆಷನಲ್ ಆಗಿ ನೋಡಿದಾಗ ಮಕ್ಕಳ ಏಳಿಗೆಗೆ ಇದು 10th ಅನ್ನೋದು ತುಂಬ ಒಂದು ಮಹತ್ವದ ಹಂತ. ಆ ಹಂತದಲ್ಲಿ ನಾವು, ಏಕೆಂದರೆ ನಿಮಗೂ ಗೊತ್ತು 10th ಮಾರ್ಕ್ಸ್ ಕಡೆ ಎಲ್ಲ ಕಡೆಗೂ ಯೂಸ್ ಆಗೋದು ಮುಂದೆ ಕೂಡ. ಈವನ್ ಇಫ್ ಯು ಗೋ ಟು ಪಾಸ್ಪೋರ್ಟ್ ಆಫೀಸ್ ಆಲ್ಸೋ 10th ಮಾರ್ಕ್ಸ್ ಕಾರ್ಡ್ ಈಸ್ ಆಸ್ಕ್ ಫಾರ್. ಮತ್ತೆ ಎಲ್ಲೋ ಹೋದ್ರೂ 10th ಮಾರ್ಕ್ಸ್ ಕಾರ್ಡ್ ಈಸ್ ಆಸ್ಕ್ ಫಾರ್. ಸೊ ಲೆಟ್ ಅಸ್ ರಿಫ್ಲೆಕ್ಟ್ ಗುಡ್ ಮಾರ್ಕ್ಸ್ ಅಂತ ನಾನು ಹೇಳ್ತೇನೆ. ಬೇಸಿಕ್ ಕಾನ್ಸೆಪ್ಟ್ಸು ಮಕ್ಕಳಿಗೆ ಕ್ಲಿಯರ್ ಆದರೆ ಅದನ್ನೇ ನಾವು ಇಲ್ಲಿ ಮಾಡ್ತಾ ಇರೋದು ಕೂಡ. ಆ ಕಾರಣದಿಂದ ತಾವು ಸಾಧ್ಯವಿದ್ದಷ್ಟು ಮಕ್ಕಳಿಗೆ ಶಾಂತ ರೀತಿಯಲ್ಲಿ ಕೋಆಪರೇಷನ್ ಮಾಡಿ, ಬೈಯೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಅರ್ಥ ಆಗದೆ ಹೋದರೆ ಅರ್ಥೈಸೋಣ ಮತ್ತೊಂದು ಸರ್ತಿಗೆ, ಇನ್ನೊಂದು ಸರ್ತಿಗೆ. ನಿಮ್ಮ ಸಹಕಾರ ಹೀಗೆ ಮುಂದುವರಿಯಲಿ ಅಂತ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತೇನೆ. ಏನಾದರೂ ಇದ್ದರೆ ಬನ್ನಿ, ನಮ್ಮ ಆಫೀಸ್ಗೂ ಬನ್ನಿ, ನಾನು ಸಹ ಭೇಟಿ ಆಗ್ತೇನೆ. ಹಾಗೆ ಏನೇ ಹೆಲ್ಪು ನಮ್ಮಿಂದ ಬೇಕಾಗಿದ್ದರೆ ಮಕ್ಕಳಿಗೆ, ನಮ್ಮಿಂದ ಸಹಕಾರ ನಿಮಗೆ ಯಾವತ್ತೂ ಇರ್ತದೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.